ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸನ್ನು ನೋಡೋಣ. ಇದು 6 ಮಾರ್ಕ್ಸ್ಗೆ ಕೇಳುವಂತಹ ಒಂದು ಕ್ವಶನ್. ಸ್ಟೇಟ್ಮೆಂಟ್ ಆಫ್ ಪಿ ಆ್ಯಂಡ್ ಎಲ್ ಅಥವಾ ಬ್ಯಾಲೆನ್ಸ್ ಶೀಟ್ ಎರಡರಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಆಗಿರುತ್ತೆ. ಈ ಸ್ಟೇಟ್ಮೆಂಟ್ ಆಫ್ ಪಿ ಆ್ಯಂಡ್ ಎಲ್ ಅಥವಾ ಬ್ಯಾಲೆನ್ಸ್ ಶೀಟ್ ಇದನ್ನು ಪ್ರಿಪೇರ್ ಮಾಡಬೇಕಾದಾಗ ನೀವು ಈ ಫಾರ್ಮ್ಯಾಟನ್ನು ಕರೆಕ್ಟಾಗಿ ಕಲಿತ್ರೆ ಎಂಟ್ರಿಗಳು ಈಸಿಯಾಗಿ ಬರ್ತಾ ಹೋಗ್ತವೆ. ಫಾರ್ಮ್ಯಾಟ್ ತುಂಬ ಈಸಿ ಇರುತ್ತೆ. ಮೊದಲನೇ ಹೆಡ್ಡಿಂಗನ್ನು ನಾವು ಇನ್ಕಮ್ ಅಂತ ತಗೊಳ್ತೀವಿ. ನೋಟ್ ನಂಬರನ್ನು ಮೆನ್ಷನ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಅಮೌಂಟ್ ಕಾಲಮ್, ಒಂದು ನೋಟ್ ನಂಬರ್ಗೆ, ಒಂದು ಪರ್ಟಿಕ್ಯುಲರ್ಸ್ಗೆ. ರೆವಿನ್ಯೂ ಫ್ರಮ್ ಆಪರೇಷನ್ಸನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ರೆವಿನ್ಯೂಸು ಡೈರೆಕ್ಟ್ ಎಂಟ್ರಿಯನ್ನು ತಗೊಳ್ಳುವಂಥದ್ದು. ಅದರ್ ಇನ್ಕಮ್ಸ್ ಇದ್ದರೆ ಅದನ್ನು ಸೆಕೆಂಡ್ ಮೇನಲ್ಲಿ ತಗೊಳ್ತೀವಿ. ಅದರ್ ಇನ್ಕಮ್ಸ್ ಯಾವುದೆಲ್ಲ ಆಗಿರ್ಬೋದು ಅಂತ ಅಂದರೆ ಫಾರಿನ್ ಕರೆನ್ಸಿ ಫ್ಲಕ್ಚುಯೇಷನ್ಸ್, ಲಯಬಿಲಿಟೀಸ್ ರಿಟರ್ನ್ ಬ್ಯಾಕ್, ಇಂಟ್ರೆಸ್ಟ್ ಇನ್ಕಮ್, ರೆಂಟಲ್ ಇನ್ಕಮ್, ಡಿವಿಡೆಂಡ್ ಇನ್ಕಮ್, ಇವೆಲ್ಲವೂ ಕೂಡ ಅದರ್ ಇನ್ಕಮ್ಸಲ್ಲಿ ಬರುತ್ತೆ. ಇದರಲ್ಲಿ ಯಾವುದಾದ್ರೂ ಇದ್ದರೆ ಅದನ್ನು ನಾವು ಅದರ್ ಇನ್ಕಮ್ಸಲ್ಲಿ ತಗೊಳ್ತೀವಿ. ಕಂಪನಿಯ ಆ್ಯಕ್ಟಿವಿಟೀಸನ್ನು ಬಿಟ್ಟು ಬೇರೆ ಕಡೆಯಿಂದ ಬಂದಿರುವಂತಹ ಇನ್ಕಮನ್ನು ಅದರ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರ್ ಇನ್ಕಮ್ಸ್ ಇದ್ದರೆ ಅದನ್ನು ತಗೊಂಡು ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡ್ತೀವಿ. ಫಸ್ಟ್ ಮೇನ್ ಮತ್ತು ಸೆಕೆಂಡ್ ಮೇನನ್ನು ಆ್ಯಡ್ ಮಾಡಿದರೆ ಟೋಟಲ್ ಇನ್ಕಮ್ ಸಿಗುತ್ತೆ. ನೆಕ್ಸ್ಟು ಫೋರ್ತ್ ಮೇನಲ್ಲಿ ಎಕ್ಸ್ಪೆನ್ಸಸ್ಸನ್ನು ತಗೊಳ್ತೀವಿ. ಇದು ನೋಡಿ ಇಂಪಾರ್ಟೆಂಟ್. ಇಲ್ಲಿ ಏನಿಷ್ಟು ಎಕ್ಸ್ಪೆನ್ಸಸ್ಗಳು ಬರ್ತಾವಲ್ಲ, ಇದರ ಮೇಲೆ ನೀವು ನೋಟನ್ನು ಮಾಡ್ಕೊಳ್ಬೇಕಾಗತ್ತೆ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡು ಡೈರೆಕ್ಟ್ ಇರುತ್ತೆ. ಪರ್ಚೇಸ್ ಆಫ್ ಗೂಡ್ಸ್ ಕೂಡ ಡೈರೆಕ್ಟ್ ಇರುತ್ತೆ. ನೋಡಿ, ಎಂಪ್ಲಾಯಿ ಬೆನಿಫಿಟ್ ಅಂತ ಅಂದರೆ ಕಂಪನಿಯ ಕಡೆಯಿಂದ ಎಂಪ್ಲಾಯೀಸ್ಗಳಿಗೆ ಕೊಟ್ಟಿರುವಂತಹ ಬೆನಿಫಿಟ್. ಯಾವುದೇ ಥರದ ಬೆನಿಫಿಟ್ ಆಗಿರ್ಬೋದು, ಸ್ಯಾಲ್ರೀಸ್ ಆಗಿರ್ಬೋದು, ಇನ್ಸೆಂಟಿವ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಬೆನಿಫಿಟನ್ನು ಕಂಪನಿ ಅವರ ಎಂಪ್ಲಾಯೀಸ್ಗಳಿಗೆ ಕೊಟ್ಟಿದ್ರೆ ಅವೆಲ್ಲವೂ ಕೂಡ ಈ ನೋಟಲ್ಲಿ ತಗೊಳ್ಬೇಕು. ಫೈನಾನ್ಸ್ ಕಾಸ್ಟ್ ಅಂತ ಅಂದರೆ ಕಂಪನಿಗೆ ಬೇಕಾಗಿರುವಂತಹ ಯಾವುದೇ ಮೆಟೀರಿಯಲ್ಗಳನ್ನು, ಯಾವುದೇ ವಸ್ತುವನ್ನು ದುಡ್ಡು ಕೊಟ್ಟು ತಂದಿದ್ದರೆ ಅದನ್ನು ಫೈನಾನ್ಸ್ ಕಾಸ್ಟಲ್ಲಿ ತಗೊಳ್ಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್, ಯಾವುದೇ ಡಿಪ್ರಿಸಿಯೇಷನ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ಟೋಟಲ್ ಮಾಡಿ ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಅಂತ ಒಂದು ನೋಟನ್ನು ಮಾಡಿಕೊಂಡು ಅದರಲ್ಲಿ ತಗೊಳ್ಬೇಕು. ಅದನ್ನು ಬಿಟ್ಟರೆ ಅದರಲ್ಲಿ ಯಾವುದು ಸೇರಲ್ಲ ಅದು ಅದರ್ ಎಕ್ಸ್ಪೆನ್ಸಸ್ ಯಾವುದಾಗಿರ್ಬೋದು, ಪವರ್ ಆ್ಯಂಡ್ ಫ್ಯೂಯಲ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ರಿಪೇರ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್, ಈ ಥರದ್ದು ಯಾವುದೇ ಇದ್ದರೂ ಕೂಡ ಅದು ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಇದಿಷ್ಟು ನೀವು ನೋಟನ್ನು ಕರೆಕ್ಟಾಗಿ ಮಾಡಿಕೊಳ್ಳ್ರಿ ಅಂತ. ಎಂಪ್ಲಾಯಿ ಬೆನಿಫಿಟ್, ಫಿನಾನ್ಸ್ ಕಾಸ್ಟ್, ಡಿಪ್ರಿಸಿಯೇಷನ್, ಅದರ್ ಎಕ್ಸ್ಪೆನ್ಸಸ್, ಈ 4 ನೋಡ್ಕೊಂಡ್ರಿ ಅಂತ ಅಂದರೆ ಇದು ನಿಮಗೆ ಎಕ್ಸ್ಪೆನ್ಸಸ್ಸು ಬಂತು ಅಂತ ಅರ್ಥ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ಸನ್ನು ಟೋಟಲ್ ಮಾಡ್ಕೊಳ್ತೀವಿ. ನೆಕ್ಸ್ಟು ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿದರೆ ಪ್ರಾಫಿಟ್ ಬರುತ್ತೆ. ಆ ಪ್ರಾಫಿಟ್ ಏನಾಗಿರುತ್ತೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಗಿರುತ್ತೆ. ಇನ್ನೂ ಟ್ಯಾಕ್ಸನ್ನು ಚಾರ್ಜ್ ಮಾಡಿರಲ್ಲ. ಅದಾದಮೇಲೆ ಟ್ಯಾಕ್ಸನ್ನು ಅವರು ಎಷ್ಟು ಪರ್ಸೆಂಟ್ ಅಂತ ಹೇಳಿರ್ತಾರೆ, ಅಷ್ಟು ಪರ್ಸೆಂಟನ್ನು ಟ್ಯಾಕ್ಸ್ ಚಾರ್ಜ್ ಮಾಡಿ ಆದಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಇದೇ ನಿಮಗೆ ಪಿ ಆ್ಯಂಡ್ ಎಲ್ ಸ್ಟೇಟ್ಮೆಂಟ್. ಈ ಫಾರ್ಮ್ಯಾಟನ್ನು ಪಕ್ಕ ಕಲ್ತ್ಕೊಂಡ್ರಿ ಅಂತ ಅಂದರೆ 6 ಮಾರ್ಕ್ಸ್ ನಿಮಗೆ ಬಂತು ಅಂತ ಅರ್ಥ. ಎಂಟ್ರಿಗಳನ್ನು ಹಾಕ್ತಾ ಹೋಗುವಂಥದ್ದು ಮಾತ್ರ ನಿಮ್ಮ ಕೆಲಸ ಆಗಿರುತ್ತೆ. ಬ್ಯಾಲೆನ್ಸ್ ಶೀಟ್ಗೂ ಕೂಡ ಹೀಗೆ ಒಂದು ಫಾರ್ಮ್ಯಾಟನ್ನು ಕಲ್ತ್ಕೊಂಡ್ರೆ ಎಂಟ್ರಿಗಳನ್ನು ಹಾಕ್ತಾ ಹೋಗ್ಬೋದು. ಇದರ ಮೇಲೆ ಒಂದು ಪ್ರಾಬ್ಲಮನ್ನು ನೋಡೋಣ. ಆಗ ನಿಮಗೆ ಯಾವ ನೋಟಿಗೆ ಹೇಗೆ ತಗೊಳ್ಬೇಕು, ಯಾವ ನೋಟಿಗೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಷನನ್ನು ಇಟ್ಕೊಂಡು ಪಿ ಆ್ಯಂಡ್ ಎಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ರೆವಿನ್ಯೂ ಎಷ್ಟಿದೆ? 5 ಲಕ್ಷ ಇದೆ. ಪರ್ಚೇಸ್ ಮಾಡಿರುವಂಥದ್ದು 3 ಲಕ್ಷ ಇದೆ. ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಟ್ಟಿರುವಂಥದ್ದು, ಕಂಪನಿ ಕೊಟ್ಟಿರುವಂಥದ್ದು, ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಎಲ್ಲಿ ಹೋಗುತ್ತೆ? ಯಾವ ನೋಟಲ್ಲಿ ಹೋಗುತ್ತೆ? ಎಂಪ್ಲಾಯಿ ಬೆನಿಫಿಟ್ಟಿಗೆ ಹೋಗುತ್ತೆ. ಲೀವ್ ಎನ್ಕ್ಯಾಶ್ಮೆಂಟ್, ಎಂಪ್ಲಾಯಿಗಳು ಎನ್ಕ್ಯಾಶ್ ಮಾಡ್ಕೊಂಡಿರುವಂತಹ ಲೀವ್ ಎನ್ಕ್ಯಾಶ್ಮೆಂಟ್, ಅದು ಕೂಡ ಎಂಪ್ಲಾಯಿ ಬೆನಿಫಿಟ್ಟಿಗೆ ಹೋಗುತ್ತೆ. ಎಂಪ್ಲಾಯೀಸಿಗೆ ಕೊಟ್ಟಿರುವಂತಹ ಸ್ಯಾಲ್ರಿ ಎಂಪ್ಲಾಯಿ ಬೆನಿಫಿಟ್, ಹಾಗೆ ಲೀವ್ ಎನ್ಕ್ಯಾಶ್ಮೆಂಟ್ ಕೂಡ ಎಂಪ್ಲಾಯೀಸ್ ಕೊಟ್ಟಿರುವಂತಹ ಬೆನಿಫಿಟ್, ಅದು ಕೂಡ ಎಂಪ್ಲಾಯಿ ಬೆನಿಫಿಟ್ಟಿಗೆ ಹೋಗಬೇಕು.
ಅಲ್ಲಿಗೆ ಎಂಪ್ಲಾಯಿ ಬೆನಿಫಿಟ್ಟಲ್ಲಿ 2 ಐಟಮ್ ಸಿಕ್ಕಿದೆ. ನೆಕ್ಸ್ಟು ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಎಲ್ಲಿ ಬರುತ್ತೆ? ಅದರ್ ಎಕ್ಸ್ಪೆನ್ಸಸ್. ರಿಪೇರ್ಸ್ ಎಲ್ಲಿ ಬರುತ್ತೆ? ಅದು ಕೂಡ ಅದರ್ ಎಕ್ಸ್ಪೆನ್ಸಸ್. ಈಗ ಇಲ್ಲಿ ಏನರ್ಥ ಆಯಿತು? 2 ನೋಟನ್ನು ಮಾಡಿಕೊಳ್ಬೇಕು. ಒಂದು ಎಂಪ್ಲಾಯಿ ಬೆನಿಫಿಟ್, ಇನ್ನೊಂದು ಅದರ್ ಎಕ್ಸ್ಪೆನ್ಸಸ್. 2 ನೋಟನ್ನು ನೀವು ಮಾಡಿಕೊಳ್ಬೇಕು. ಮೊದಲನೇದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸಲ್ಲಿ ಸ್ಯಾಲ್ರಿ ಕೊಟ್ಟಿರುವಂಥದ್ದು, ಲೀವ್ ಎನ್ ಕ್ಯಾಶ್ ಮಾಡ್ಕೊಂಡಿರುವಂಥದ್ದು 40,000, 10,000. ಎಂಪ್ಲಾಯಿ ಬೆನಿಫಿಟ್ ನೋಟಲ್ಲಿ ಎಷ್ಟು ಬರುತ್ತೆ? 50,000 ಬರುತ್ತೆ. ಅದನ್ನು ನೋಟ್ ನಂಬರ್ ಹಾಕಿ ಎಂಟ್ರಿ ಮಾಡುವಂಥದ್ದು. ಇನ್ನೊಂದು ನೋಟ್ ಯಾವುದು? ಅದರ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಮತ್ತು ರಿಪೇರ್ಸ್ ಟು ಮಷಿನರಿ 30,000, 20,000, ಅದು ಕೂಡ 50,000. 2 ನೋಟನ್ನು ಮಾಡ್ಕೊಂಡಿರುವಂಥದ್ದು. 2 ನೋಟಲ್ಲಿ 50,000, 50,000 ಕ್ಯಾಲ್ಕುಲೇಷನನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಈಗ ಫಾರ್ಮ್ಯಾಟನ್ನು ಹಾಕ್ಕೊಳ್ತೀವಿ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ ಆ್ಯಸ್ ಪರ್ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆ್ಯಕ್ಟ್ 2013. ಮೊದಲನೇದು ರೆವಿನ್ಯೂ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ 5 ಲಕ್ಷ. ಅದರ್ ಇನ್ಕಮ್ ಯಾವುದು ಕೂಡ ಕೊಟ್ಟಿಲ್ಲ. ಹಾಗಾಗಿ ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ? 5 ಲಕ್ಷನೇ ಆಗುತ್ತೆ. ನೆಕ್ಸ್ಟು ಎಕ್ಸ್ಪೆನ್ಸಸ್ಸಿಗೆ ಬಂದರೆ ಪರ್ಚೇಸ್ ಮಾಡಿರುವಂಥದ್ದು ಡೈರೆಕ್ಟಾಗಿ ಹೇಳಿದ್ದಾರೆ. ಪರ್ಚೇಸ್ ಎಷ್ಟಾಗಿದೆ? 3 ಲಕ್ಷ ಆಗಿದೆ. ಪರ್ಚೇಸ್ ಆಫ್ ಗೂಡ್ಸು 3 ಲಕ್ಷ ಆಗಿದೆ. ನೆಕ್ಸ್ಟು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರುವಂಥದ್ದು 50,000. ಅದರ್ ಎಕ್ಸ್ಪೆನ್ಸಸ್ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. 2 ನೋಟನ್ನು ಮಾಡ್ಕೊಂಡಿದ್ದೀವಿ. ಆ 2 ನೋಟನ್ನು ಮಾತ್ರ ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಅದರ್ ಎಕ್ಸ್ಪೆನ್ಸಸ್ಸಲ್ಲಿ 50,000. ಅಲ್ಲಿಗೆ ಎಕ್ಸ್ಪೆನ್ಸಸ್ ಆಯಿತು. ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಮಾಡ್ಕೊಳ್ತೀವಿ. 3 ಲಕ್ಷ ಪ್ಲಸ್ 50,000 ಪ್ಲಸ್ 50,000 4 ಲಕ್ಷ ಎಕ್ಸ್ಪೆನ್ಸಸ್ ಆಯಿತು. ಈಗ ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿದರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಅದು ಏನು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 1 ಲಕ್ಷ. 1 ಲಕ್ಷ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂದಿರುತ್ತೆ. ಅದರ ಮೇಲೆ ಟ್ಯಾಕ್ಸನ್ನು ಚಾರ್ಜ್ ಮಾಡಬೇಕು. ಟ್ಯಾಕ್ಸ್ ಅವರು ಎಷ್ಟು ಅಂತ ಹೇಳಿರ್ತಾರೆ ಅಷ್ಟು ಪರ್ಸೆಂಟನ್ನು ಚಾರ್ಜ್ ಮಾಡಬೇಕು. ಇಲ್ಲಿ 30% ಟ್ಯಾಕ್ಸನ್ನು ಹೇಳಿದ್ದಾರೆ. ಹಾಗಾಗಿ ಲೆಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ 30% ಅಂತ ಹೇಳಿದ್ದಾರೆ. ಕರೆಂಟ್ ಟ್ಯಾಕ್ಸ್ ಅಂತ ತಗೊಳ್ತೀವಿ. 1 ಲಕ್ಷದ ಮೇಲೆ 30% ಅಂತ ಅಂದರೆ 30,000. 1 ಲಕ್ಷದಲ್ಲಿ 30,000ನ ಲೆಸ್ ಮಾಡಿದರೆ ಕೊನೆಗೆ ಉಳಿಯುವಂಥದ್ದು 70,000. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್. ಇದು ತುಂಬ ಈಸಿಯಾಗಿ 6 ಮಾರ್ಕ್ಸನ್ನು ಅರ್ನ್ ಮಾಡುವಂತಹ ಒಂದು ಕ್ಯಾಟಗರಿ. ಈಸಿಯಾಗಿ ನೀವು 6 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. P&L ಮತ್ತು ಬ್ಯಾಲೆನ್ಸ್ ಶೀಟ್ 2 ಸ್ಟೇಟ್ಮೆಂಟನ್ನು ಕಲ್ತ್ಕೊಂಡ್ರಿ ಅಂತ ಅಂದರೆ ಒಂದು ಕ್ವಶನ್ನು ಪಕ್ಕಾ ಇರುತ್ತೆ. 6 ಮಾರ್ಕ್ಸ್ ನಿಮಗೆ ಪಕ್ಕಾ ಸಿಕ್ಕೇ ಸಿಗುತ್ತೆ. ಫಾರ್ಮ್ಯಾಟನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ. ಥ್ಯಾಂಕ್ ಯು.